ಮೆಣಸಿನಕಾಯಿ ಅನ್ನ ಊತದ ಬಿಡುವ. ಏನು ಖಾರ ಬೆಂಕಿ ಅಂದ್ರೆ ಬೆಂಕಿ. ಇವನ್ನ ಎಲ್ಲಿ ತಂದಿ ಇವನ್ನ? ಮಗ ಎಲ್ಲಿ ತರಕ್ಕೆ ಹೋಗ್ಲಿ? ಮನ್ಯಾಗ ಮೆಣಸಿನ್ಕಾಯಿ ತಂದಿರ್ತತಲ್ಲ, ಉಳಿದಿದ್ವನ್ನ ಚೆಲ್ಲಿಲ್ಲ, ಹಣ್ಣಾದಂಗೆ ಒಣಗ್ಸಕ್ಕೆ ಹಾಕಿದ್ದೆ. ಅವ ಇಷ್ಟು ಚಲೋ ಅದಾವನ, ಭಾರಿ ಆಗೈತಿ ಅಕ್ಕ. ಇದ್ರ ಜೊತೆಗೆ ಮೀನು ಫ್ರೈ, ಇದನ್ನ ಕಬಾಬಿಗದು ಹಾಕಿಬಿಟ್ರೆ ಏನು ರುಚಿ ಆಕತ್ತಂತಿ. ಇದು ಖಾರ ಭಾರಿ ರುಚಿ ಆಕತಿ. ಚಲೋ ಆಕತ್ತಿವ. ನಾನು 3 ದಿನ ಅಂತ ಹೇಳಕತ್ತಿ ಮೀನಾ ತೊಗೊಂಬರ್ರಿ ಮಾಡ್ಬೇಕು ಅಂತೇಳಿ. ಎಲ್ಲಿ ಮಾಡ್ತಾವ ಇವನ್ನೆಲ್ಲ? ನನಗೂ ಇದೆ ಸಾರು ಅನ್ನ ರೊಟ್ಟಿ ಪಲ್ಯ ತಿಂದು ಬ್ಯಾಸರ ಬಂದು ಹೋಗ್ಬಿಟ್ಟತ್ ನೋಡತ್ತಾಗ. ಇವತ್ತು ಹೆಂಗಿದ್ರು ಮಂಗಳವಾರ, ನಾಳೆ ಬುಧವಾರ ತರಕ್ಕೆ ಹೇಳ್ತೇನೆ ಏನಾರ. ಆ ಚಿಕನ್ ತಿನ್ಬೇಕಂದ್ರೆ ಹೀಟು ಅಂದ್ರೆ ಹೀಟು. ಮೊದಲ ಬಿಸಿಲು ಈ ಪರಿ ಸುರಿತಾ ಐತಿ, ಒಲೆ ಮುಂದೆ ನಿಲ್ಲಕ್ಕಾಗಲ್ಲ, ಮನೆ ಒಳಗೆ ನಿಲ್ಲಕ್ಕಾಗಲ್ಲ. ಏನೋ ಜಳ ಹತ್ತಿ ಸುರಿತಾ ಐತಿ, ಪ್ಯಾನ್ ಗಾಳಿನೂ ಬಿಸಿ ಹೋಗಿ ಬರ್ತಾ ಐತಿ, ತಡ್ಕೊಳಕ್ಕಾಗೋಲ್ತು. ಅಲ್ಲಕ್ಕ, ಒಂದು ಮಾತು ಕೇಳಲೆ ನಾನು. ಏನು ಅಲ್ಲ, ಮನಿ ಇಷ್ಟು ದೊಡ್ಡದು ಕಟ್ಸಿರಿ, ಒಂದೇ ಎ ಸಿ ನಿನ್ನ ರೂಮ್ನ್ಯಾಗೂ ಇಲ್ಲ, ಹಾಲ್ನ್ಯಾಗೂ ಇಲ್ಲ. ಒಂದು ಎ ಸಿ ಹಾಕ್ಸಿದ್ರೆ ಏನು ತಣ್ಣಗೆ ಐಸ್ನ್ಯಾಗ ಫ್ರಿಜ್ನ್ಯಾಗ ಕುಂತಂಗಕ್ಕಿತ್ತು. ಬಿಸಿಲು ಹತ್ತಿದ್ದಿಲ್ಲ ಮನುಷ್ಯಾಗ, ಎಷ್ಟು ಆರಾಮ ಇರ್ತಿತ್ತು ಜೀವಕ್ಕೆ. ಒಂದು ಎ ಸಿ ಹಾಕ್ಸಕ್ಕೆ ಹೇಳ ಮೊದಲು. ಹೌದು ನೋಡ್ಲಿ, ಲಕ್ಷಣ ಇಲ್ಲ ನನಗಿದೆ. ತಡಿ ನಮ್ಮ ಬಸ್ಸಿಗೆ ಹೇಳ್ತೀನಿ. ಮಾನ್ಸಿಕಾ, ಏನು ಮಾನ್ಸಿಕಾ? ಅಯ್ಯೋ ಅತ್ತಿಯರ್ ಕರೆಯತ್ತಾರ್ರಿ, ನಾ ಹುಡುಗ ಗೊಟ್ಟಿಲ್ಲ ಹಾಲು ಕುಡ್ಸಾಕತ್ತೀನಿ. ಒಟ್ಟು ಏನು ಹೋಗಿ ಕೇಳ್ರಿ. ಯವ್ವ ಕರ್ದಿ ಅಂದ್ರೆ ಆಕಿ ಹುಡುಗ ಹಾಲು ಕುಡ್ಸಾಕತ್ತಾಳ. ಚಲೋ ಆತ್ ಬಿಡು, ನಿನ್ನ ಕೇಳಾಕ ಕರೆದಿದ್ದು ನಾನಾದ್ರೂ ಆಕಿನ. ಆಕಿ ಕಡೆ ನಂದೇನೈತೆ ಕೆಲಸ, ಏನೋ ಹೇಳ್ಬೇಕನ್ನಪ್ಪ. ಜಳ ಅಂದ್ರೆ ಜಳ ಬಸವ, ತಡ್ಕೊಳಕ್ಕೆ ಆಗುದಿಲ್ಲ. ಏನು ಮನ್ಯಾಗ ನಿಂದ್ರು ಮಾತಿಲ್ಲಪ್ಪ, ಬೆವ್ರ ಸಾಲಿ ಎದ್ಬಿಟ್ಟಾವ ನಿಮ್ಮ ತಂಗಿಗಂತರು. ಪಾಪ ಸಾಣದದು ಜೋಳಿಗ್ಯಾಗ ಮಕ್ಕಳಾಕ ಒದ್ದಾಡೋದಕ್ಕೆ ಪಲಗ್ ಮೈ ಹಾಕಿ ಬಂದ ನೀ ತುಂಬಚ್ಚಿ. ಏನು ಜಳ ಅಂದ್ರೆ ಜಳ ತಡ್ಕೊಳಕ್ಕೆ ಆಗೋಲ್ತು. ಒಂದು ಎ ಸಿ ಹಾಕ್ಸಪ್ಪ. ಏನ ಎ ಸಿನಾ? ಯವ್ವ ಮಸ್ಕಿರಿ ಮಾಡಕತ್ತೀಯನ್ ಬೇ? ಅಲ್ಲಿ ಬೇ ಮೊದ್ಲ ಕಾಲ್ಮನ್ ಬರಬರಿ ಇಲ್ಲ, ಇರುದ ಹಂಗ ಬಿಸಿಲದ ಹಂಗಂತೇಳಿ ಎ ಸಿ ಹಾಕ್ಸಕೊಂಡ್ರೆ ಮುಗಿದು ಹೋತ್ವಾ ಕತಿ. ತೆಗಿಬೇವ, ಎ ಸಿಗೆ ಏನು ತುಸಾರ ಹೋಗ್ಬೇಕನ ಈಗ? ಇಲ್ವಾ, ಎ ಸಿಗೆ ಹಾಕ್ಸೋದಾಗದಲ್ಲ ನನಗೆ. ಕರೆಂಟ್ ಬಿಲ್ ಹೆಂಗಿದ್ರು ಫ್ರೀ ಐತಲ್ಲ? ಯವ್ವ ಕರೆಂಟ್ ಬಿಲ್ ಈಗೇನ ಫ್ರೀ ಐತಿ? ತಡಿ ಲೋಕಸಭಾ ಎಲೆಕ್ಷನ್ ಮುಗಿಲಿ, ಫ್ರೀ ಐತೆ ಏನು ರೊಕ್ಕ ಆಕತೆ, ಏನು 1 to ಡಬಲ್ ಆಕತೆ ನೋಡುವಂತಿ. ಈಗ ಅದ್ರ ಬಗ್ಗೆ ಮಾತು ಯಾಕ? ಏನು ನೀವನ್ನೆಲ್ಲ ಗ್ಯಾರಂಟಿಗಳನ್ನ ನಂಬ್ಕೊಳಕ್ ಆಗೋದಿಲ್ಲ. ಫ್ರೀ ಐತೆ ಅಂದ್ರೆ ಸುಮ್ಮನಿರ್ವೇ, ನಿಂದೇನತ್ತಾಗ ಮತ್ತೆ ಮುಂದಾದ್ರೂ ರೊಕ್ಕ ಕಟ್ಟುದ. ಈಗಾದ್ರೂ ಎಲ್ಲಿ ಹೆಚ್ಚಿಗೆ ಯೂಸ್ ಮಾಡಿದ್ರೆ ಬಂದ ಬಿಡ್ತಲ್ಲ ಅವ್ರ ತಾಟಕ್ ಬಿಲ್. ಈಗ ಅದು ಬಿಡುವ, ಅದು ಅಲ್ದ ಎ ಸಿಗೆ ಯವ್ವ 30-40 ರೂಪಾಯಿ ಎ ಸಿ. ಈಗ ಅದನ್ನ ಮಾತ್ರ ತಂದು ನಾನು ಪೂರ್ಗಣಕ್ಕೆ ಆಗುದಿಲ್ವಾ? ನೀ ಮತ್ತೆ ಹಂಗೆ ಮಾತ್ರ ತಲೆ ಇಟ್ಕೊಳಕ್ ಹೋಗ್ಬಿಡ. ಅಲ್ವೇ ಏನು ಬೇ ನೀನು? ಫ್ರಿಜ್ಜ ಬೇಕಂತಿ, ವಾಷಿಂಗ್ ಮಿಷನ್ ಬೇಕಂತಿ, ಎ ಸಿ ಬೇಕನ್ನಾಕತಿ, ಕಾರ್ ತಗೊಂಬ ಸೆಕೆಂಡ್ ಹ್ಯಾಂಡ್ ಅಂತಿದಿ. ಮತ್ತು ನಿನ್ನೇನ ಮತ್ತು ಹುಡುಗಿನ ಸಾಲಿಗೆ ಸೇರ್ಸಕ್ಕೆ ಇಂಗ್ಲೀಷ್ ಮೀಡಿಯಮಿಗೆ 70,000 ರೂಪಾಯಿ ಕೇಳ್ಯಾರ ಡೊನೇಷನ್ ಅಂತಂದು ಅದನ್ನು ಕೇಳಿ ಅಂತ. ಏನು ನಮ್ಮ ನೀನು ಏನು ರೊಕ್ಕದ ಗಿಡ ನೆಟ್ಟವು ಅಂತ ತಿಳ್ಕೊಂಡಿಯಾ ಹೆಂಗೆ ನೀನು? ಅಯ್ಯೋ ದೇವ್ರೆ, ಚಲೋ ಸಾಲಿ ಕಲ್ಸಿ ಹೇಳ್ಬಿಡ ಹಂಗಾರ. ಆಗ್ಲೇ ಕೇಳಿದ್ದೆ ನಿನ್ ಕಿವ್ಯಾಗ ಉದೇ ಬಿಟ್ಲನ? ಇದ್ರಾಗ ಊದಾಕ ಏನೈತಿ ಬೇ? ರೊಕ್ಕ ಹಿಂಗಿದ್ದೀನಿ ಕೇಳ್ಯಾರ ನೋಡು ಅಂತ ಹೇಳಿದ್ಲಕ್ಕಿ, ಅದ್ರಾಗ ಏನು ತಪ್ಪೈತಿ? ಮತ್ತೆ ಹೇಳ್ಬಾರ್ದಾಕಿ ತಗ. ಕೇಳಿದೆ, ನಿಮ್ಮ ತಂಗಿನ ಇಂಗ್ಲೀಷ್ ಮೀಡಿಯಮಿಗೆ ಹಾಕ್ಬೇಕು, ರೊಕ್ಕ ಬೇಕು. ಹೆಂಗಂದಿ? ಈಗ ರೊಕ್ಕ ಕೊಡು, ಇಂಗ್ಲೀಷ್ ಮೀಡಿಯಮಿಗೆ ಹಾಕಿ ಮಚ್ಚಂದ ಓದ್ಲಿಕ್ಕೆ, ಒಂದು ನೌಕರಿ ತಗೋಲಿಕ್ಕೆ. ಯವ್ವ ನನ್ನ ಕಡೆ ಅಂತೂ 1 ರೂಪಾಯಿ ರೊಕ್ಕಿಲ್ಲ. ನಾನಂತರೂ ಕನ್ನಡ ಮೀಡಿಯಮಿಗೆ ಹಾಕತ್ತೆ ನನ್ನ 2 ಮಕ್ಕಳನ್ನು. ನೀನು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸ್ಬೇಕು ಅಂದ್ರೆ ನನಗೆ ಅದು ಗೊತ್ತಿಲ್ವ. ನನ್ನ ಕಡೆ ಅಷ್ಟು ರೊಕ್ಕಂತೂ ಇಲ್ಲ. ಏನು ಅಷ್ಟೆಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಡೊನೇಷನ್ ಕೊಟ್ಟು ಕಳ್ಸೋ ಅವಶ್ಯಕತೆ ನನಗಿಲ್ಲ. ಕನ್ನಡ ಮೀಡಿಯಮ್ಗೆ ಯಾಕೆ ಅಲ್ಲಿಯಾದ್ರೂ ಕಲ್ಸೋದ, ಇಲ್ಲಾದ್ರೂ ಕಲ್ಸೋದ. ಆಕಿ ಹಣೆ ಬಾರ್ದಾಗ ಏನಾಗ್ಬೇಕಂತಿರ್ತದೆ ಅದೇ ಆಗೋದು. ಏನು ಯಾಕೆ ಇಲ್ಲಿ ಓದಿದ್ರೇನು ದೊಡ್ಡ ವಿದ್ಯಾವಂತರು ಏನು ಆಗೋದಿಲ್ಲ ನಮ್ಮ ಮಾಡಿ? ಏನು ಬೇಡ, ಇಲ್ಲೇ ಕಳ್ಸು ಸಾಕು. ಅಯ್ಯ ನೋಡು ಎಷ್ಟು ಹೊಟ್ಟೂರ್ಕ್ ಬುದ್ಧಿ ನೀನು ಹೆಂತಿದ ನಿಂದು. ನೀನು ಬರ್ತಾಕಿನಂಗ ಮಾಡಕತ್ತಿ, ಎಲ್ಲ ತಾಳ ಕುಣಿಯಾಕತ್ತಿ. ನಿನ್ನ ಮಕ್ಕಳು ಕನ್ನಡ ಮೀಡಿಯಂ ಓದ್ತಾವ ಅಂತೇಳಿ ನನ್ನ ಮಗಳನ್ನ ನೀನು ಇಂಗ್ಲೀಷ್ ಮೀಡಿಯಮಿಗೆ ಬೇಡ ಅಂತ ಹೇಳಕತ್ತಿ, ಹೌದಿಲ್ಲ? ಅದ ನನಗೆ ಗೊತ್ತು. ನಾನು ನನ್ನ ಮಗ ನನಗೆ ಬಂದಿರೋ ಈ ಹುಟ್ಟಿರೋ ತಂಗಿನ ಭಾಳ ಚಂದ ನೋಡ್ಕೋತಾನ ಅಂತ ಮಾಡಿದ್ದೆ. ಹಿಂಗೆ ಮಾಡ್ತಿ ಅಂತ ನನಗೆ ಗೊತ್ತಿದ್ದಿಲ್ಲಪ್ಪ. ಇರೋದು ಒಂದು ತಂಗಿ, ಅದನ್ನ ಒಂದು ಸಾಲಿ ಕಲ್ಸಕ್ಕೆ ನಿನಗಾಗೋದಿಲ್ಲಲ್ಲ? ನಿನಗೆ ಹೆಂಗ್ ಮಾತಾಡ್ತೀವಿ? ನನ್ನ ಕಡೆ ರೊಕ್ಕ ಇರ್ಬೇಕಲ್ಲ. ರೊಕ್ಕಿಲ್ಲ? ಯಾಕಿಲ್ಲಲ್ಲ ರೊಕ್ಕ? ರೊಕ್ಕಿಲ್ಲ ಅಂತ ಇಂಥವೆಲ್ಲ ನಾಟಕ ನನ್ನ ಅಂತೆಲ್ಲ ಹಚ್ಚಬೇಡ್ರಿ ನೀವು. ಗಂಡ ಇಂತಿಬ್ರು ದುಡಿಯಾಕತ್ತೀರಿ, ರೊಕ್ಕ ಇಲ್ಲ ಅಂತ ಹೇಳ್ತೀರಿ. ನಾಟಕ ಮಾಡಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ. ಸಾಲ ಮಾಡ್ಲಾ? ಎಲ್ಲರೂ ಈ ರೊಕ್ಕ ತಗಸಿ ಹಚ್ಚು. ಯವ್ವ ನನಗೆ ಸಾಲ ಮಾಡೋದಾಗಲ್ಲ. ಗಂಡ ಇಂತಿಬ್ರು ದುಡಿತೀರಿ, ಏನ್ ಮಾಡ್ತೀರಿ ಅಂತಿಲ್ಲ. ತಂದಿನ ಕೈಯಾಗ ಕೊಟ್ಟಿರ್ತಲ್ಲ ರೊಕ್ಕ ಪಗಾರ, 1 ರೂಪಾಯಿ ತಗೊಳ್ಳಾರ್ದಂಗ ಏನ್ ಮಾಡ್ತೀವಿ ಗೊತ್ತಿಲ್ಲ ನಿನಗೆ? ದೇಶದಾಗ ಯಾರ್ಯಾರು ತಾಯಿ ಸಲುವಾಗಿ, ತಂಗಿ ಸಲುವಾಗಿ, ಅಪ್ಪ ಅವನ ಸಲುವಾಗಿ ಏನೇನೋ ಮಾಡ್ತಾರತ್ತ. ಇವ್ರು ಮಾಡ್ತಾರವ, ಇವ್ರಿಗೆ ಮಾಡ್ಕೊಂಡ್ರೆ ರಗಡ ಆಗೈತಿ. ಇನ್ನು ನಮ್ಗೇನ್ ಮಾಡ್ತಾರ? ನೀನಾನವ ಇಷ್ಟು ಚಂದ ಪಾಠ ಹೇಳ್ಕೊಟ್ಟೆ ನನ್ನ ಮಗ. ಅತ್ತಿಯರ ನಾ ಏನ್ ಹೇಳ್ಕೊಟ್ಟಿನಿ? ಅಲ್ರಿ ನೀವು ರೊಕ್ಕ ಕೇಳಿದ್ರೆ ಮತ್ತೆ ನನ್ನ ಕಡೆ ಇರ್ತೈತೆ, ಮತ್ತೆ ಮಗ ಹೇಳಬೇಕಲ್ಲ ನಾನು. ಈಗೇನ್ಲ ಸಾಲಿಗೆ ಹಸ್ತಿ ಹಚ್ಚುದಿಲ್ಲಕಿನ ಈ ಮನಿ ಮಾರಂತ ಹೇಳ್ತೇನೆ ನಾನು ನಿಮ್ಮಪ್ಪ ಗಟ್ಟೆ. ನೋಡ್ವಾ, ನೀ ಮನಿ ಮಾರ್ತೇನೆ ಅಂತ ಹೆದರ್ಸಿದ ಗುಟ್ಲೆ ಹೆದರ್ಕೊಂಡು ಕುದ್ರಕ್ಕೆ ಆಗೋದಿಲ್ಲ. ನಿನಗೆ ಮನಿನ ಮಾರಿ ಎಲ್ಲ ಪೂರ ಮಾಡಿ ನಿನ್ನ ಮಗಳಿಗೆ ಸಾಲಿ ಕಲಿಸ್ಬೇಕನ್ನೋದ ಇದ್ರೆ ಕಲಿಸ್ಬಿಡ, ಆಗಿ ಹೋಗ್ಲತ್ತಾಗ ದುಡ್ಕೊಂಡು ತಿಂತೇವೆ ಎಲ್ಲೇ ಗುಡ್ಸಲ್ದಾಗಿದ್ದು. ನಾ ಮಾತ್ರ ನಾನು 2 ಮಕ್ಕಳನ್ನು ಸಾಲಿ ನನಗೆ ಕನ್ನಡ ಮೀಡಿಯಮ್ಗೆ ಹಚ್ಚಾಕತ್ತೇನೆ. ರೊಕ್ಕ ಇಲ್ವೇ ನನ್ನ ಕಡೆ? ದುಡಿದ 6 ಕಾಸು ಕ್ವಾಣಿ ತುಂಬ ಹಾಸಂದ್ರೆ ನಾ ಏನು ಮಾಡಲಿ?
ಮನುಷ್ಯ ಎಷ್ಟು ಇರ್ತೈತೆ ನಮ್ಮಲ್ಲಿ ಅಷ್ಟು ಖರ್ಚು ಮಾಡ್ಬೇಕು ಬೇವ. ಬರೋದು ನನಗೊಂದು 10-15 ಸಾವಿರ ಪಗಾರ, ಆಕಿಗೊಂದು 10-12 ಸಾವಿರ ಪಗಾರ. ಆ ಬರೋದ್ರೊಳಗೆ ಅರ್ಧ ಮನಿ ಕಂತು ಕಟ್ಟಾಕತ್ತೇವಿ. ಅದಕ್ಕೆ ಇದಕ್ಕೆ ಸಂತಿ ಸಾಮಾನ, ಹುಡುಗರು ಖರ್ಚು, ಆಮೇಲೆ ಇವು ಇರ್ತಾವಲ್ಲ ಹಂಗ 108 ಖರ್ಚು, ಇವನ್ನೆಲ್ಲ ಮಾಡ್ಕೊಳಕತ್ತೇವಿ. ನೀ ಅಂತಿ 70,000 ರೂಪಾಯಿ ಅಂದ್ರೆ ಏನು ಬಡ್ಡಿಗೆ ಸಾಲ ತಂದು ನಾ ಸಾಲಿಗೆ ಹಚ್ಚಿ ಅದ್ರ ಬಡ್ಡಿ ಕಟ್ಕೊಂತಾನೆ ಜೀವನ ಪೂರ್ತಿ ಇದನ್ನ ಮಾಡ್ಬಿಡ್ಲಿ ನೀ ಹೆಂಗೆ? ನಾನು ಆಗುದಿಲ್ಲ ಅಂದ್ರೆ ಆಗುದಿಲ್ಲ. ನನಗೆ ಒಣ ಟೆನ್ಷನ್ ಬೇಡ. ಬೇಡ ಅಂದ್ರೆ ಬೇಡ. ನಾನು ಹುಡುಗರನ್ನ ಇಂಗ್ಲೀಷ್ ಮೀಡಿಯಮಿಗೆ ಹಚ್ಚಕ್ಕಾಗುದಿಲ್ಲ, ಕನ್ನಡ ಮೀಡಿಯಮ್ಗೆ ಹಚ್ಚವ. ಕನ್ನಡ ಮೀಡಿಯಮಿಗೆ ಹಚ್ಚಿ ನಾನು ಬಂದಿದ್ದ ರೊಕ್ಕದಾಗ ಜೀವನ ಮಾಡವ ಅಷ್ಟೇ. ಹಂಗಾರೆ ಎಸಿನೂ ಹಾಕ್ಸುದಿಲ್ಲ ನೀನು? ಏನೋ ಎಸಿ ಬೇಕಾ? ಕೇಳಕತ್ತಿಯಲ್ವಾ? ಈ ನಮ್ನಿ ಜಳದಾಗ ಮನುಷ್ಯರು ಇರಕತ್ತನ? ಎಸಿ ಬೇಕು. ನಾನು ನನ್ನ ಮಗನ ಕೇಳೇನ್ ಬಿಡ, ನಿನ್ಗೆ ಯಾಕೆ ನೋವು? ಹೋಗು, ನಿನ್ನ ಮವ್ವ ದುಡಿಯಾಕತ್ತಾಳಲ್ಲ, ಹೋಗು. ಒಟ್ಟು ಏನಾರ ನೀನು ನಿನ್ನ ಕಡೆ ರೊಕ್ಕಿದ್ದ ಕೊಟ್ಟಿ ಒಂಚೂರು ಎದಕ್ಕೆ ರೊಕ್ಕ ಬೇಕಾದ್ರೆ ಹೋಗಿ ಇಸ್ಕೊಂಬರೋ ನಿಮ್ಮ ಅವ್ನ ಕಡೆ. ಬೇಕಿಲ್ಲ ಅಂತೇಳಿ ನಾನು ಯಾಕೆ ನಮ್ಮ ಅವ್ನ ಕಡೆ ಇಸ್ಕೊಂಬರ್ಲಿ? ಅಕ್ಕಿ ದುಡಿದ್ರೆ ಅಕ್ಕಿ ಸಂಸಾರಕ್ಕತ್ತ. ಅಕ್ಕಿಗೆ ಒಂದು ಪೋಪ ಹುಟ್ಟಿಲ್ಲನ ಸಣ್ಣದ, ಓದ್ಸಾಕ ಬರೆಯಾಕ ಅದಕ್ಕೆಲ್ಲ ಬೇಕಂತ ಅವ್ರು ಮಾಡ್ಕೊಳಕತ್ತಾರ. ತಗ ಅಲ್ಲ, ನಿಮ್ಮವ್ವ ಖುಷಿನ ಎಲ್ಲಿ ಹಾಕ್ತಾಳಂತ ಸಾಲಿಗೆ? ಗೊತ್ತಿಲ್ಲ ನಂಗೆ. ಕರೆ ಹೇಳ, ಇಂಗ್ಲೀಷ್ ಮೀಡಿಯಮಿಗೆ ಹಾಕಕತ್ತಾಳೋದಲ್ಲ ನಿಮ್ಮವ್ವ? ಅಬ್ಬಬ್ಬಬ್ಬಬ್ಬಬ್ಬಾ ಬೇರಿಕಿ, ನಿಮ್ಮವ್ವ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಕತ್ತಾಳ ನೋಡು. ನಾನು ನನ್ನ ಮಗಳನ್ನ ಹಾಕ್ಬಾರ್ದು. ನಿಮ್ಮವ್ವ ನಿನ್ನ ತಮ್ಮನ ಹಾಕಿದ್ರೆ ನಡಿತೈತಿ ನೋಡೇ. ಹಲ್ಕಟ್ ಬಾಡೆ ಆಕಿ ಅವ್ರ ತಮ್ಮನ ಇಂಗ್ಲೀಷ್ ಮೀಡಿಯಂ ಶಾಲೆಯಾಗ ಓದ್ಸಾಕತ್ತಾಳ. ನೀನು ನಿಮ್ಮ ತಂಗಿ ಓದಿಸುವಲ್ಲಿ. ಅತ್ತೆಯರ ನಾನು ಯಾವಾಗಂತೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಯಾರ ಅಂತೇಳಿ ರೊಕ್ಕರ ಎಲ್ಲಿಂದ ಬರ್ಬೇಕ್ರಿ ಅತ್ತೆಯರ? ನಮ್ಮ ಅವ್ನ ಕಡೆ ದುಡ್ಡು ಜೀವನ ನಡೆಸೋದೇ ರಗಡಾಗೈತಿ. ಆಕಿನೂ ಕನ್ನಡ ಮೀಡಿಯಮಿಗೆ ಹಾಕ್ತಾಳ ಇಲ್ಲೇ ಊರಂದಕ್ಕೆ. ನೋಡ್ತೀನಿ ಎಲ್ಲೊಕ್ಕನ್ ಸಾಲಿಗೆ ಅಂತೇಳಿ. ಆಯ್ತು ನೋಡ್ರಿ, ನೋಡಿಂದಾರ ಸೇರಿಸ್ರಿ. ಎಸಿ ಗಿಸಿ ಹಾಕ್ಸೋದಾಗಲ್ಲವ ನನಗೆ. ಆಗುದಿಲ್ಲ ಅಂದ್ರೆ ಆಗುದಿಲ್ಲ. ಗಾಳಿ ಹೊಡ್ಕೊಂಡು ಕುಂದ್ರಿ, ಇಲ್ಲ ಕಿಟಕಿ ತಕೊಂಡು ಕುಂದ್ರಿ. ಬೇಕಾದಂಗೆ ಇಲ್ಲಿ ನೋಡಿ, ಹಿಂದಿಷ್ಟೊಂದು ಪಡಾಳ ಐತಿ, ಗಾಳಿ ಬರ್ತೈತಿ, ಎಲ್ಲ ಐತಿ. ಎಸಿ ತಂದು ಕೊಡು, ನನಗೆ ಅದು ತಂದು ಕೊಡು, ನನಗಾಗೋದಿಲ್ಲ. ನೋಡ್ದೇನ ನನ್ನ ಮಾತಂದ್ರೆ ಕೋಳಿ ಪುಚ್ಚ ಯವ್ವ. ಕೋಳಿ ಶಂಟಿದ್ದಂಗೆ ಕಿತ್ತೊಗದ್ ಬಿಡ್ತಾರ. ಮಾತಂದ್ರೆ ಮಾತು ಕೇಳಂಗಿಲ್ಲವ ಯವ್ವ ಆತಾಗ. ಹೌದು ಬಿಡ ಯಾಕ, ನಿನ್ನ ಬಾಳೆ ವಜ್ಜಾಗೈತವ ಈ ಮನ್ಯಾಗ. ಹೆಂಗಿರ್ತೀಯ ಏನವ ನೀನು? ನನ್ನ ಮಗ ಏನಾರ ಹಿಂಗೆ ಮರ್ಯಾದೆ ಕೊಡ್ಲಂಗೆ ಮಾಡಿದ್ರೆ ನಾ ಜೀವ ಇಟ್ಕೊಂಡು ಇರ್ತಿದ್ದಿಲ್ಲವ. ಇರ್ಬೇಕಾಗೈತವ, ನನ್ನ ಹಣೆ ಬಾರಕ್ಕೆ ಇರ್ಬೇಕಾಗೈತಿ. ಏನು ಕೇಳಬಾರ್ದು ಕೇಳಿದೆ. ನನ್ನ ಮಗಳು ಇಂಗ್ಲೀಷ್ ಮೀಡಿಯಮ್ನಾಗ ಓದಿಸು ಅಂದೆ ಅಷ್ಟೇ. ಅದಕ್ಕೂ ಹಿಂಗಂತಾನ. ನನ್ನ ಮಗನ ಗಂಡನ ಕೇಳ್ತಾನೆ, ಒಂದಿಷ್ಟು ರೊಕ್ಕ ಅಂತ ಹಿಂದಿಟ್ಕೊಂಡಾನ. ಯಾಕೆ ನನ್ನ ಗಂಡಗೆ ಅದನ್ನ ಹೇಳಿ ಆ ರೊಕ್ಕ ನಾನು ಸಾಲಿಗೆ ಹಚ್ಚಿಸ್ತಾನೆ. ಇವ್ರಿಗೆ ಕೊಡಕ್ಕೆ ಯಾಕೆ ಈಡು ಮಾಡಕ್ಕೋಲಿ? ಅಯ್ಯೋ, ನಾ ಯಾವಾಗ ಬಂದರೂ ಮಕ್ಕೊಂಡ ಬಿಟ್ಟಿರ್ತೈತೆ ನೋಡಿದೆ. ಅಯ್ಯೋ ಮತ್ತಿನೇನ್ರಿ, ರಾತ್ರೆಲ್ಲ ಆಡ್ತತೆ ಒಂದತಿ ಇಲ್ಲ ಆಳ್ತತಿ. ಒಟ್ಟು ನಾವು ಎಚ್ಚರನ ಇರ್ಬೇಕು. ನಿದ್ದಿಲ್ಲ ನೀರಡಿಕಿಲ್ಲ, ಮತ್ತು ಬೆಳಗ್ಗೆ ಎದ್ದು ಮಕ್ಕೋತಾಳ. ಎಷ್ಟು ದಿನ ಅಂತ ಹಿಂಗ? ಏನಪ್ಪ ಅವ್ವ ಒಂದು 2-2.5 ತಿಂಗಳು ಹಿಂಗೆ ಮಾಡ್ತಾವೆ ಮಕ್ಕಳು. ಆಮೇಲೆ ಸ್ವಲ್ಪ ಮಕ್ಕಳಕ್ಕೆ ಹತ್ಬಿಡ್ತಾವೆ. ಏನು ತಲೆ ಕೆಡಿಸ್ಕೊಬೇಡ ಅಂತೇಳಿ ಆಕಿನೇ ಎತ್ಕೊ ಕೂತಿರ್ತಾಳೆ. ಎಟ್ಟೊತ್ತು ಕುಂದಿರ್ತಾಳೆ. ಆಮೇಲೆ ಇಸ್ಕೊಂಡು ಒಂಚೂರು ನಾ ಎತ್ಕೋತಾನೆ, ಕಡಿಗೆ ಮತ್ತೆ ಇಸ್ಕೊಂಡು ಅಪ್ಪ ಎತ್ಕೊಂಡಿರ್ತಾನೆ. 3 ಮಂದಿ ಬೆಳತಾನ ಓಡಾಡಿದ್ದ. ಅಯ್ಯೋ ದೇವ್ರಿ, ಹಂಗಾರ ಅವಗೂ ಅಲ್ಲೇ ನಿದ್ದಿಲ್ಲ ಏನಂಗಾರ ಪಾಪ. ಅದೇ ಕೇಳ್ಬೇಕಂದೆ ನೋಡು. ಆರಾಮದಾರಲ್ಲ ತಾಯಿ ಮಗಳ? ಆರಾಮದಾರ. ಆಕಿಗೂ ಹೆಣ್ಣು ಹುಡುಗಿನೇ ಆತಲ್ಲ. ಚಲೋ ಆತ್ ಬಿಡ್ರಿ. ಮನೆಗೆ ಮಹಾಲಕ್ಷ್ಮಿ ಬಂದ್ಲ. ಅದು ಒಬ್ರಲ್ಲ ಅಂತ ಇಬ್ಬಿಬ್ರು ಬಂದಾರ. ಅದ ನನಗೂ ಖುಷಿ. ಒಟ್ಟಿನಾಗ ಆರಾಮದಾಳಲ್ಲ ಅಷ್ಟ ಸಾಕು. ಏನೋ ಸಿಜ್ರಿನ್ ಅಂದಿದ್ರಂತಪ್ಪ. ಸಿಜ್ರಿನ್ ಅಂದವ್ರು ಮತ್ತೊಳ್ಳೆ ನಾರ್ಮಲ್ ಆತಂತ. ಹೌದಾ? ಅಯ್ಯೋ ಪಾಪ. ನನಗೂ ಅದ ಹೊಟ್ಟೆ ಬೇನೆ ಅಂತಿತ್ತು. ಸಿಜ್ರಿನ್ ಅಂದ್ರೆ ಏನು ತುಸಾರ ರೊಕ್ಕ ಕೇಳ್ತಿದ್ರನ? ಅಷ್ಟು ರೊಕ್ಕ ಎಲ್ಲಿಂದ ಹೊಂದ್ಸಾಕಿಲ್ಲ ನಾನು. ಪುಣ್ಯಕ್ಕೆ ಯಾಕ ಮತ್ತೆ ನಾರ್ಮಲ್ ಆತಂತ. ಅಂದ್ರೆ ರೊಕ್ಕ ಹೋಗತ್ತಂತೇಳಿ ನೀವು ಹಿಂಗೆ ನಾತಿರ? ಅಯ್ಯ, ರೊಕ್ಕ ಹೋಗೋದು ಪ್ರಶ್ನೆ ಅಂತಲ್ಲ. ಈಗ ಮತ್ತೆ ಹೆಚ್ಚಿಗೆ ಕೇಳಿದ್ರೆ ಕೊಡೋದು ಎಲ್ಲಿಂದ? ನನ್ನ ಕಡೆ ರೊಕ್ಕ ಇರ್ಬೇಕಿತ್ತಲ್ಲ, ಅದಕ್ಕೆ. ಆಗಲಿ ಬಿಡ್ರಿ, ಹೋಲತ್ತಾಗ ಹೆಂಗೆ ಒಟ್ಟು ಈಗ ಆರಾಮದಾರಲ್ಲ ತಾಯಿ ಮಗಳು ಅಷ್ಟು ಸಾಕು. ಇದು ನನಗೂ ಬರ್ಬೇಕಂದೆ ನೋಡಾಕ, ಮತ್ತು ನಂದು ಹಿಂಗೈತಲ್ಲ. ಇರ್ಲಿ ಬಿಡ, ಮತ್ತು ನೀನು ಹಡ್ದಿಯಲ್ಲ. ಬೇಡ, ಏನು ತೊಂದರೆ ಇಲ್ಲ, ಪರವಾಗಿಲ್ಲ. ನೀ ಇಲ್ಲೇ ಇರು. ಬೇಕಾರೆ ಅತ್ತಿಯರ ಮಾವರ ಯಾರೋ ಒಬ್ರದಾಗ ಒಬ್ರು ಬಂದು ನೋಡ್ಕೊಂಡು ಬಾ ಅನ್ನ. ಯಾರು ಬೇಡ ಅಂದ್ರೆ. ಇಲ್ಲಂದ್ರೆ ಬೇಡ. ಅಪ್ಪಾರಿಗೆ ಹೇಳ್ತಂತ ಹೇಳ್ರಿ, ಹೋಗಿ ನೋಡ್ಕೊಂಬರ್ರಿ ಅಂತೇಳಿ. ಆಯಿತು. ನೋಡು, ಕೆಲಸ ಇಲ್ಲ, ಆರಾಮದಾರ ಅಂದ್ರೆ ಬರಲಿ. ಇಲ್ಲಾಂದ್ರೆ ಬೇಡ, ನಡೀತೈತೆ. ಅವ್ರಿಗೂ ಅರ್ಥ ಆಕತಿ. ಅಲ್ಲಿ ಊರಾಗ ಹಿಂಗೈತಿ, ಅವ್ರಿಗೂ ಬರೋಕ್ಕಾಗಲ್ಲ ಅಂತೇಳಿ. ಸರಿ. ಮತ್ತೆ ಸ್ವಪ್ನ ಹೊಟ್ಟಿಗೆ ಅದಾಳಂತಲ್ಲ? ಅದಾಳ. ಅಕ್ಕಿಗೇನು ದೊಡ್ಡ ಮಂತ್ಯಾನ, ಆರಾಮದಾಳ ಬೇಕಂದಂಗೆ. ಗಂಡ ಅಂಗೈಯಾಗ ಹಿಡ್ದಾನ. ಅತ್ತಿ ಮೊದಲು ಜಗಳ ಮಾಡ್ತಿದ್ಲಿ, ಈಗ ಹೊಟ್ಟಿಲಾದಾಗಿಂದ ಆಕಿನೂ ಏನೋ ಜಗಳ ಮಾಡೋದಿಲ್ಲಂತ. ಎಲ್ಲ ಆರಾಮದಾಳ ಬಿಡು. ಆದರೂ ಏನೋ ಕೆಟ್ಟೋರ್ಗೆ ಕಾಲ. ಕೆಟ್ಟೋರ್ಗೆ ಬಿಡ್ರಿ. ಸ್ವಪ್ನ ಏನು ಹಂಗಿಲ್ಲಪ್ಪ, ನನಗೇನು ಕೆಟ್ಟಕ್ಕೆ ಅಂತ ಅನ್ಸಲ್ಲ. ಯಾಕೆ? ಅವ್ರವ್ ಒಂದು ಹೇಳತ್ತೀನಿ. ಅವ್ರವ್ವ ತುಸ ಅಡ್ಡೂರ್ಲನ ಆಕಿ. ₹1 ದುಃಖ ದುಡಿಲಿಲ್ಲ ಏನಿಲ್ಲ. ಈಗ ನಮ್ಮ ಮಾವ ತಗೋಗಿಂದ ಕಾಯಿಪಲ್ಲೆ ಮಾರಾಕತ್ತಾಳ. ಆರಾಮ್ ಜೀವನ ತಳ್ಕೊಂತ ಬಂದ್ಲು. ನಾನು ಅವಾಗೂ ಕಷ್ಟಪಟ್ಟು ದುಡಿತಿದ್ದೆ, ಈಗೂ ಕಷ್ಟಪಟ್ಟು ದುಡಿತಾನೆ ಅದೇನಿ. ದೇವ್ರು ನನ್ನ ಸುಖ ಅನ್ನೋದಿನ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ನಮ್ಮ ಮಾವ ನೋಡಿದನು ₹1 ದುಃಖ ಬಡಿಲಿಲ್ಲ, ಏನಿಲ್ಲ, ದುಡಿಲಿಲ್ಲ. ಎಲ್ಲಾರ ಕಡೆ ಚೀತು ಅನ್ನಿಸ್ಕೊಂಡು ಕಡೆಗೆ ಈಗ ದುಬೈಗೂ ನಾವು ದುಡಿಯಾಕ ಏನು ಹೆಚ್ಚಿನ ಪಗಾರ. ದೊಡ್ಡ ಹೋಟೆಲ್ನಾಗ ಅಂತ ನೌಕರಿ, ದೊಡ್ಡ ಹೋಟೆಲ್ನಾಗ ದಿನ ಸಪ್ಲೈಯರ್ ಅಂತ.
ಅಲ್ಲಿ ಅಷ್ಟು ಪಗಾರ ಕೊಡ್ತಾರಂತ, ಊಟ ಗೀಟ ಎಲ್ಲ ಹೋಟೆಲ್ಲಾರ್ದ ಅಂತ, ಉಳ್ಕೊಳಕ್ಕೊಂದು ಕ್ವಾಣಿನೂ ಕೊಟ್ಟಾರಂತ. ಮತ್ತೆ ಗೊತ್ತನ ಊಟದ ಈಗ ಕ್ವಾಣಿ ಖರ್ಚು ಇಲ್ಲ. ಮತ್ತೆ ತಿರುಗಿ ಕೇಳಿದ್ರಿ, ಈಗ ಮೊದಲು ರೂಮ್ ಬಾಡಿಗೆ ತೊಗೊಂಡಿದ್ನಲ್ಲ, ಈಗ ಅವರೇ ಒಂದು ಕ್ವಾಣಿನೂ ಕೊಟ್ಟಾರಂತ. ಬೆಳಗ್ಗೆ ದೌಡೈದು ಬರ್ಬೇಕಲ್ಲ, ಇವ್ ದೂರ ಇದ್ರೆ ಆಗೋದಿಲ್ಲ ಅಂತೇಳಿ ಅವರೇ ಒಂದು ಕ್ವಾಣಿ ಕೊಟ್ಟಾರಂತ. ಅಲ್ಲೇ ಆ ಹೋಟೆಲಿಂದ ಕೆಳಗೈತಿ, ಏನೋ ಕೆಳಗ ಮೇಲೆ ಒಟ್ಟು ಐತಂತ. ಅಷ್ಟೆಲ್ಲ ಆರಾಮ್ ಸೌಕರ್ಯ, ಆರಾಮ್. ಮಗಳು ನೋಡಿದ್ರು ದೊಡ್ಡ ಇದ್ದಂಥ ಮನೆ ಸೇರಿದ್ಲು, ಹೊಟ್ಟಿಲೆ ಆಗಿ ಆಳೀಗ. ಇನ್ನೂ ಸ್ವಲ್ಪ ದಿನ ಅತ್ತಿ ಮಾವ ಇರೋ ಮಟ್ಟ ಒಂಚೂರು ಇವ್ರು ಆವು ಅಂತಿರ್ತಾರೆ. ಅತ್ತಿ ಮಾವ ಸತ್ ಕಾಲಕ್ಕೆ ಆತಲ್ಲ ಇವ್ರದ ಆತು, ಅಡುವು ಆಸ್ತಿ ಬೇಕಂದಷ್ಟು ಕೋಟ್ಗಟ್ಲೆ ಆಸ್ತಿ ಇವ್ರದ ಆತಲ್ಲ, ಮತ್ತಿನ್ನೇನೈತಿ? ಹೌದಿಲ್ಲ? ಅಯ್ಯೋ ಅದಾ ಹೋಲ್ ಬಿಡ್ರಿ, ಹಂಗ ಮತ್ತೆ ಏನು ಮಾಡಕ್ಕೆ ಆಗಿಲ್ಲಪ್ಪಿ. ಹಣೆ ಬರ್ದಾಗಿದ್ದನ್ನು ತಪ್ಸಕ್ಕೆ ನಾವ ಯಾರ ಹೇಳ್ರಿ? ಓ ಆರಾಮದೇನಪ್ಪ? ಆರಾಮದೇನು ನೋಡ್ರಿ ಮಾವ್ರ, ನೀವು ಆರಾಮದಿರಲ್ರಿ? ಆರಾಮದೇನು ನೋಡಪ್ಪ. ಅಂದಂಗೆ ನಿಮ್ಮ ತಂಗಿ ಏನೋ ಹೆರಿಗೆ ಆತಂತ, ಹೆಣ್ಣಾಗೈತಂತ, ಚಲೋ ಆತಾಪ? ಆರಾಮದಾರಲ್ಲ ಒಟ್ಟು? ಹ್ಞೂ ರೀ ಮಾವ್ರ ಆರಾಮದಾರ್ರಿ. ಬರ್ಬೇಕಂದೆಪ್ಪ, ನನಗೂ ಆಗಿಲ್ಲ, ಬರ್ತೇನೆ. ನಾಳೆ ನಾಡ್ದ್ರಾಗ ಬಂದು ಅಲ್ಲಿ ಹುಬ್ಬಳ್ಳಿಯಾಗ ಒಂಚೂರು ಕೆಲಸನೂ ಐತಿ, ಅದು ಆತು ಬಂದು ಹೋಗ್ತೇನೆ ತೋರಪ್ಪ. ಆಯ್ತು ರೀ ಮಾವ್ರ, ನೋಡ್ರಿ ಅನುಕೂಲ ಬರೋದಾದ್ರೆ ಆಗಲಿ, ಬರ್ರಿ. ಮತ್ತು ಪಾಪ ನಿಮ್ಮ ಕೆಲಸ ಬಿಟ್ಕೊಟ್ಟು ಎಲ್ಲ ಆಡ್ತಾರ ಮಾಡ್ಕೊಂಡು ತ್ರಾಸ ತೊಗೋಬೇಡ್ರಿ. ಹಾಂಪ್ಪ, ಊಟ ಮಾಡೋನ್ ತಡಿಪ, ಹೊತ್ತಾತ. ಈಗಿನ ತಾಟಚ್ಚ ಫೋನ್ ಕೊಡ್ಸಿದ್ನಲ್ಲ, ಚಲೋ ಐತಿಲ್ಲ ಫೋನ್? ಮಸ್ತ್ ಐತಿ. ಎಷ್ಟದ ಫೋನಿಗೆ? 15,000. ನಿಮ್ಮ ತಲೆ ಬರಬರಿಲ್ಲ. 15,000 ಕೊಟ್ಟು ಅದನ್ನ ಯಾಕೆ ತರಕ್ಕೆ ಹೋದ್ರಿ? ನನಗೇನು ಅವಶ್ಯಕತೆ ಇದ್ದಿದ್ದಿಲ್ಲಪ್ಪ. ಅಷ್ಟೇ ಒಂದು 2,000 ರೂಪಾಯಿ ಒಳಗೆ ಒಂದು ಯಾವ್ದಾರ ಒಂದು ಹಲೋ ಅನ್ನಾಕ, ಎತ್ತಾಕ ಹಲೋ ಅನ್ನಾಕ, ಇಡಾಕ ಏಟಕ್ಕಿತ್ತು ಅಂತ ಫೋನ್ ಒಂದು ಕೊಟ್ಟಿದ್ರೆ ಅಕ್ಕಿತ್ತಪ್ಪ. ಅದನ್ನ ಬಿಟ್ಟು ಹೋಗಿ ಇಷ್ಟು ತುಟ್ಟಿ ಫೋನ್, ಮತ್ತು ಇದಕ್ಕೆ ನೆಟ್ ಬೇರೆ ಹಾಕ್ಸು, ಯೂಟ್ಯೂಬ್ ನೋಡು, ಚಾರ್ಜ್ ಇಡು, 15,000. ನಿಮ್ಮ ಇರ್ಲಿ ಬಿಡ್ಲಿ, ಯಾರ್ಯಾರೋ ತಿನ್ನಾಕತ್ತಾರ, ನಾ ದುಡ್ದಿದ್ದು. ನೀ ತಿಂದ್ರೆ ತಪ್ಪೇನೈತಿ? ನಾನು ಹೇಳ್ತೀನಿ, ನೀನು ನನ್ನ ಮಕ್ಕಳು ನೀನು ಚಂದ ಇರ್ಬೇಕಷ್ಟೇ ನನಗೆ. ಏನು ಈಗ ಇಂಗ್ಲೀಷ್ ಮೀಡಿಯಮ್ ಸಾಲಿಗೆ ಹಾಕು ನೀವು, ಸುಮ್ಮನೆ ಇರ್ನಿ. ಚಲೋತ್ತಂಗೆ ಓದ್ಲಿ ನನ್ನ ಮಗ. ನನ್ನ ಕೈಯಾಗ ರಟ್ಟಿಯಾಗ ಶಕ್ತಿ ಇರೋ ಮಟ್ಟ ದುಡಿತೀನಿ ನಾನು. ಏನು ನನ್ನ ಮಗ ಹೌದ ನಂಗೆ ಯಾವ್ದಾರು ಆಫೀಸರ್ ಆಗ್ಬೇಕವ. ಮುಂದೆ ವರ್ಷ ಹಾಕೋದಾಕತ್ ನರ್ಸರಿಗೆ. ಈಗೇನೋ ಲೇಟಾಗಿ ಹಾಕಕ್ಕೆ ಹೋದ್ರೆ ಸೇರಿಸ್ಕೊಳಂಗಿಲ್ಲ ಅಂತ, ಈಗ ಭಾರಿ ಡಿಮ್ಯಾಂಡು ಸಾಲಿಗೆ ಹಾಕಕ್ಕೆ. ಕನ್ನಡ ಮೀಡಿಯಮ್ನಾಗ ಓದ್ಸಿರತ್ ಬಿಡ್ರಿ. ಬ್ಯಾಡ, ಸುಮ್ಮನೆ ಇರ್ನಿ. ಅಯ್ಯಯ್ಯ ಹುಡುಗಿ ಸೇರಿಸ್ಲಿ ಬಿಡು. ಹುಡುಗ ನೌಕರಿ ಬಂದು ಚಲೋ ತೆಂಗಾದ್ರೆ ಮುಂದೆ ಅವನ ನೋಡ್ಕೋತಾನೆ ನಿಮ್ಮನ್ನ. ಯವ್ವ ಆಯ್ತು, ತಾಟ ಹಚ್ಚೋಗ್ಬಿ. ಹಚ್ಚೇನಿ, ಬರ್ರಿ ತಮ್ಮರ, ಊಟ ಮಾಡಿ ಬರ್ರಿ. ಬನ್ನಿರಿ ಹತ್ತಿರ, ಬಂದೆ. ನಿನಗ ಬಿಸೇದು ಗಂಜಿ ಮಾಡಿಟ್ಟನಿ. ಆಮ್ಯಾಗ ಇದು ಏನದ ಮೆಂತೆ ಚಟ್ನಿ ಚಪಾತಿ ಮಾಡೇನಿ, ಬಾ ತಿನ್ ಬಾ. ಬಂದೆ.